ಆ್ಯಕ್ಚುಲಿ ಈ ಬ್ರಿಡ್ಜಲ್ಲಿ ಒಂದು ಫೇಮಸ್ ಕನ್ನಡ ಮೂವಿ ಶೂಟಿಂಗ್ ಆಗಿದೆ. ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ನಾವಿವಾಗ ಇರ್ಮೈ ಫಾಲ್ಸಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಟ್ 1 ವಿಡಿಯೋನಲ್ಲಿ ಬೆಂಗಳೂರಿಂದ ದೇವರ ಮನೆಗೆ ಹೋಗಿ ದೇವರ ಮನೆಯಿಂದ ಚಾರ್ಮುಡಿ ಟು ಇರ್ಮೈ ಫಾಲ್ಸ್ ಹೋಗಿದ್ವಿ. ಇವಾಗ ಇರ್ಮೈ ಫಾಲ್ಸಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಒಂದ್ಸಲ ಪಾರ್ಟ್ 1 ವಿಡಿಯೋ ಬೇಕಾದರೆ ನೋಡಿ. ಸೊ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ರೂಮೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಮುಂಚೆನೇ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಇಕ್ಕಿ ಇವಾಗ ದರ್ಶನಕ್ಕೆ ಕೊಟ್ಟಿದ್ದೀವಿ. ಇವಾಗ ಹೊಸದಾಗಿ ಶ್ರೀ ಸಾನ್ನಿಧ್ಯ ಆಗಿದೆ, ನೀವು ವಿಡಿಯೋದಲ್ಲಿ ನೋಡ್ಬೋದು. ಇದು ಬಂದು ಕ್ಯೂ ಸಿಸ್ಟಮ್ ಇದೆ, ರೂಮ್ ಸಿಸ್ಟಮು ತಿರುಪತಿ ಥರ ಇವಾಗ ಹೊಸದಾಗಿರೋದು ರೀಸೆಂಟಾಗಿ. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನೋಡಿ. ಒಳಗಡೆ ಫುಲ್ಲು ಸ್ಪೇಷಿಯಸ್ ಆಗಿದೆ, ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಅಲ್ಲೇ ನಿಮಗೆ ವಾಶ್ರೂಮು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ವೆಯ್ಟ್ ಮಾಡ್ಬೋದು ಆರಾಮಾಗಿ. ಸೊ ನಾವು 4:45 ಹೋಗಿದ್ವಿ, 5 ಗಂಟೆಗೆ ಬಿಟ್ಟರು. 5:45 ಅಷ್ಟೊತ್ತಿಗೆಲ್ಲ ದರ್ಶನ ಮಾಡ್ಕೊಂಡು ಈಚೆನೇ ಬಂದ್ವಿ. ಸೊ ನೋಡ್ಬೋದು ನೀವು ಜನ ಎಷ್ಟಿದ್ದಾರೆ ಅಂತ. ಹಬ್ಬ ಇರೋದಕ್ಕೆ ಜನ ಜಾಸ್ತಿನೇ ಇದ್ದಾರೆ. ಡೆಕೋರೇಷನ್ ಎಲ್ಲ ನಡೀತಾ ಇದೆ ದೇವಸ್ಥಾನದಲ್ಲಿ. ನೈಟು ಧರ್ಮಸ್ಥಳನಲ್ಲೇ ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ಸೊ ನಾವು ಬಂದಿದ್ದೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ. ಈ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಬಂದು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋ ರೂಟಲ್ಲಿ ರೈಟ್ ಸೈಡ್ಗೆ ಸಿಗುತ್ತೆ. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದೊಂಥರ ಓಪನ್ ದೇವಸ್ಥಾನ, ಯಾವುದೇ ಕ್ಯೂ ಎಲ್ಲ ಇರೋದಿಲ್ಲ. ಹೋಗಿ ಡೈರೆಕ್ಟ್ ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಆ್ಯಂಡ್ ಈ ಗಣೇಶ ಟೆಂಪಲ್ಗೆ ಬಂದು ಮನಸ್ಸಲ್ಲಿರೋದನ್ನೆಲ್ಲ ಬೇಡ್ಕೊಂಡು ಅದು ನೆರವೇರಿದ ಮೇಲೆ ಬಂದು ಗಂಟೆ ಕಟ್ತೀನಿ ಅಂತ ಬೇಡ್ಕೋತಾರೆ. ಸೊ ಅದಕ್ಕೆ ನೀವು ನೋಡ್ಬೋದು ದೇವಸ್ಥಾನ ಸುತ್ತ ಬರೀ ಗಂಟೆಗಳೇ ಇದೆ. ತುಂಬ ಜನ ಬರ್ತಾರೆ ಇಲ್ಲಿಗಂತೂ. ಆ್ಯಂಡ್ ಯಾವುದೇ ಗರ್ಭಗುಡಿ ಇಲ್ಲದೆ ಇರೋದ್ರಿಂದ ದೇವ್ರನ್ನ ನೀವು ತುಂಬ ಹತ್ರದಿಂದ ನೋಡ್ಬೋದು ಪಕ್ಕದಲ್ಲೇ ನಿಂತ್ಕೊಂಡು. ಈ ದೇವಸ್ಥಾನದಲ್ಲಿ ಫೋಟೋಸ್ಗೆ ವೀಡಿಯೋಸ್ಗೆ ಎಲ್ಲ ಅಲೋ ಇದೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ತಗೊಬೋದು. ಸೊ ಸೌತಡ್ಕ ಗಣಪತಿನಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಕುಕ್ಕೆಗೆ ಎಂಟರ್ ಆಗಿದ್ದೀವಿ. ಕುಕ್ಕೆನಲ್ಲಿ ದರ್ಶನ ಮಾಡಿಕೊಂಡು ಬಿಸ್ಲೆ ಘಾಟ್ನಲ್ಲಿ ರಿಟರ್ನ್ ಹೋಗೋದು. ಧರ್ಮಸ್ಥಳದಿಂದ ಕುಕ್ಕೆ ಬಂದು ಒಂದು 53 ಕಿಲೋಮೀಟ್ರ್ ಇದೆ, ತುಂಬ ದೂರ ಏನಿಲ್ಲ. ಅಂದರೆ ರಿಟರ್ನ್ ಬೆಂಗಳೂರಿಗೆ ಹೋಗೋದಕ್ಕೆ ಇದೇ ರೂಟ್ ಮೇಲೆ ಹೋಗಬೇಕು ಅಂದಿವೆ. ಸೊ ನೋಡಿ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ. ದೇವಸ್ಥಾನ ಕಾಣಿಸ್ತಾ ಇದೆ, ಹಿಂದೆಗಡೆನೇ ಕುಮಾರ ಪರ್ವತನೂ ಇದೆ. ಜನ ಒಂದು ರೇಂಜ್ಗಿದ್ದಾರೆ. ಟೈಮ್ ಬಂದು 9-9:30 ಆಗಿದೆ. ಜನ ಜಾಸ್ತಿ ಆಗೋಕ್ಕೂ ಮುಂಚೆನೇ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇನ್ ಇಂಡಿಯಾ. ಆ್ಯಂಡ್ ಈ ಟೆಂಪಲ್ ಬಂದು ಸುಮಾರು 5,000 ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ. ಆ್ಯಂಡ್ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸರ್ಪದೋಷಕ್ಕೆ ಪರಿಹಾರ ಪೂಜೆ ಮಾಡಿಸ್ತಾರೆ ತುಂಬ ಜನ. ದೇವಸ್ಥಾನದ ಹತ್ರ ಬಂದರೆ ರೈಟ್ ಸೈಡ್ಗೆ ನಿಮಗೆ ಲಗೇಜ್ ರೂಮ್ ಸಿಗುತ್ತೆ. ಲಗೇಜ್ ರೂಮ್ಗೆ ಯಾವುದೇ ಚಾರ್ಜಸ್ ಏನಿಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಕುಕ್ಕೆನಲ್ಲಿ ದರ್ಶನ ಎಲ್ಲ ಮುಗೀತು. ಒಂದು 10 ಗಂಟೆ 10:15 ಅಷ್ಟೊತ್ತಿಗೆ ಈಚೆ ಬಂದ್ವಿ ದರ್ಶನ ಮಾಡಿಕೊಂಡು. ಪ್ರಸಾದ ಏನಾದ್ರು ಸಿಗುತ್ತಾ ಅಂತ ಹೋಗಿ ನಿಂತ್ಕೊಂಡ್ವಿ. 10 ಗಂಟೆಗೆ ಪ್ರಸಾದ ಕ್ಲೋಸ್ ಅಂತ ಬೋರ್ಡ್ ಹಾಕಿದ್ರು. ಬಟ್ ಸ್ಟಿಲ್ ಒಂದು 10-15 ಜನ ನಿಂತಿದ್ರು. ಇರಲಿ ಅಂತ ನಾವು ಹೋಗಿ ನಿಂತ್ಕೊಂಡ್ವಿ. ಒಳ್ಳೆ ಪುಳಿಯೋಗರೆ ಪ್ರಸಾದ ಸಿಕ್ತು. ಇವಾಗ ಪ್ರಸಾದ ಎಲ್ಲ ತಿಂದ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಕುಕ್ಕೆಯಿಂದ ಈಚೆ ಬಂದು ಸೊ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲೇ ವಾಪಸ್ ಹೋಗಬೇಕು ನೀವು. 1-2-3 ಕಿಲೋಮೀಟರ್ಸು. ಸ್ವಲ್ಪ ಮುಂದೆ ಬಂದರೆ ನಿಮಗೆ ರೈಟ್ ಸೈಡ್ಗೆ ಕಾಣಿಸುತ್ತೆ ಬಿಸ್ಲೆ ಘಾಟ್ಗೆ ಹೋಗೋ ರೂಟ್ ಅಂತ. ಸೊ ಇದೇ ರೂಟು. ಹೀಗೆ ಸ್ಟ್ರೈಟ್ ಹೋಗಬೇಕು ಬಿಸ್ಲೆ ಘಾಟ್ಗೆ ಹೋಗೋದಕ್ಕೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಬಿಸ್ಲೆ ಘಾಟ್ ಹೋಗೋ ರೂಟ್ಗೆ ಎಂಟ್ರ್ ಆಗಿದ್ದೀವಿ. ನೋಡ್ಬೋದು ನೀವು ರೂಟು ಫುಲ್ಲು ಒಂದು ಸ್ಟ್ರೈಟ್ ರೋಡು ಸ್ಟ್ರೆಚ್ ಇದೆ. ಸಖತ್ತಾಗಿದೆ ಓಡಿಸೋದಕ್ಕೆ ಗಾಡಿ. ಈ ಕುಕ್ಕೆಯಿಂದ ಬಂದು ಬೆಂಗಳೂರು ಹೋಗೋದಕ್ಕೆ 2 ರೂಟ್ ಇದೆ. ಒಂದು ಶಿರಾಡಿ ಘಾಟ್ ರೂಟು, ಇನ್ನೊಂದು ಬಂದು ಬಿಸ್ಲೆ ಘಾಟ್ ರೂಟು. ಆಲ್ಮೋಸ್ಟ್ ಎಲ್ಲರೂ 90% ಜನ ಶಿರಾಡಿ ಘಾಟ್ ರೂಟೇ ಹೋಗೋದು. ಆ್ಯಂಡ್ ಬಸ್ ಕೂಡ ಅಷ್ಟೇ, ಎಲ್ಲ ಶಿರಾಡಿ ಘಾಟಲ್ಲೇ ಹೋಗೋದು. ಬಿಸ್ಲೆ ಘಾಟಲ್ಲಿ ಬಂದು 1-2 ಬಸ್ ಏನೋ ಇರಬೇಕು ಅಷ್ಟೇ, ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಏನಕ್ಕೆ ಬರೋದಿಲ್ಲ ಅಂದರೆ ಇಲ್ಲಿ ರೋಡ್ ಕಂಡೀಷನ್ಸ್ಗಳು ಚೆನ್ನಾಗಿಲ್ಲ. ಆ್ಯಂಡ್ ತುಂಬ ನ್ಯಾರೋ ರೋಡ್ಸ್ ಇದೆ, ಚಿಕ್ಕ ರೋಡ್ಸ್ ಇದೆ ಅಂತ ಯಾರೂ ರೈಡರ್ಸ್ ಅಷ್ಟು ಬರೋದಿಲ್ಲ, ಕಾರವರು ಬಸ್ಸವರು ಎಲ್ಲ. ಬಟ್ ಇದು ಬೈಕ್ ರೈಡರ್ಸ್ಗೆ ಒಂಥರ ಬ್ಯೂಟಿಫುಲ್ ಆಗಿದೆ ಬೈಕ್ ಓಡಿಸೋದಕ್ಕೆ. ನಾನು ತುಂಬ ವ್ಲಾಗ್ಗಳಲ್ಲಿ ನೋಡಿದ್ದೀನಿ, ಫುಲ್ಲು ತಿಕ್ಕು ಫಾರೆಸ್ಟ್ ಇದೆ. ಸೊ ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಸೊ ನೋಡ್ಬೋದು ನೀವು ಬಿಸ್ಲೆ ಘಾಟು ಇವಾಗ ಎಂಟ್ರ್ ಆಗಿದ್ದೀವಿ. ರೋಡೆಲ್ಲ ಚೆನ್ನಾಗೇ ಐತೆ, ಗಾಡಿ ಓಡಿಸೋದಕ್ಕೆ ಮಾತ್ರ ಸಖತ್ತಾಗಿದೆ. ಫುಲ್ಲು ತಿಕ್ಕು ಫಾರೆಸ್ಟು. ಆ್ಯಂಡ್ ವೀಡಿಯೋದಲ್ಲಿ ನೋಡ್ಬೋದು ನೀವು ಎಷ್ಟು ಖಾಲಿ ಇದೆ ರೂಟು ಅಂತ. ಯಾವುದು ಬಸ್ಸು ಕಾರು ಬರದೇ ಇರೋದ್ರಿಂದ ಫುಲ್ ಖಾಲಿ ಇದೆ ರೂಟು. ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ. ಸೊ ಹಾಗೆ ಸ್ವಲ್ಪ ಓಡಿಸ್ಕೊಂಡ್ಬಂದರೆ ನಮ್ಗೆ ಇವಾಗ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ಈ ರೋಡ್ ಬಂದು ಸ್ವಲ್ಪ ಚಿಕ್ಕ ಇದೆ, ತುಂಬ ನ್ಯಾರೋ ಇದೆ ಟರ್ನಿಂಗ್ಸ್ ಎಲ್ಲ.
ಇಲ್ಲೆಲ್ಲ ಎದುರುಗಡೆ ಏನಾದ್ರು ದೊಡ್ಡ ಗಾಡಿಗಳು ಬಂದರೆ ಸ್ವಲ್ಪ ಲೆಫ್ಟ್ ಹೋಗಬೇಕು ನೀವು. ಆ್ಯಂಡ್ ಟರ್ನ್ ತೊಗೋಬೇಕಾದ್ರೆ ಸ್ವಲ್ಪ ಆರನ್ನೆಲ್ಲ ಪಾಸ್ ಮಾಡಿ ಹುಷಾರಾಗಿ ಟರ್ನ್ ತೊಗೋಬೇಕು. ಬಟ್ ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ. ನೀವೇನಾದರೂ ಕುಕ್ಕೆಗೆ ಧರ್ಮಸ್ಥಳಕ್ಕೆ ಬಂದರೆ ರೆಗ್ಯುಲರಾಗಿ ಶಿರಾಡಿ ಘಾಟ್ ಹೋಗೋದ್ರ ಬದಲು ಬಿಸ್ಲೆ ಘಾಟು ಒಂದು ಸಲ ಟ್ರೈ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನೀವು ಯಾರು ಹೋಗಿರೋರಿದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಬಿಸ್ಲೆ ಘಾಟ್ ರೂಟ್ ಬಂದು ಒಂದು 30 ಕಿಲೋಮೀಟ್ರ್ ಸ್ಟ್ರೆಚ್ ಇರ್ಬೋದೇನೋ. ಇಲ್ಲಿ ರೂಟಿಗೆ ಬರೋದಕ್ಕೆ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ, ಆರಾಮಾಗಿ ಬರ್ಬೋದು. ಸೊ ನೀವೇನಾದ್ರು ಬಂದರೆ ಮಾರ್ನಿಂಗ್ ಬನ್ನಿ, ಒಂದು 6-7ಕ್ಕೆ ಬಂದರೆ ಒಳ್ಳೆ ಫಾಗ್ ಇರುತ್ತೆ, ಒಳ್ಳೆ ವೆದರ್ ಇರುತ್ತೆ, ಗಾಡಿ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ. ನೈಟ್ ಡ್ರೈವು ಅಷ್ಟು ಸೇಫ್ ಇಲ್ಲ, ರೋಡು ಇಷ್ಟು ಚಿಕ್ಕದಿರೋದ್ರಿಂದ ಗಾಡಿ ಓಡಿಸೋದಕ್ಕೂ ಕಷ್ಟ ಆಗ್ಬೋದು. ಸೊ ಬಂದಾಗ ಮಾರ್ನಿಂಗ್ ಬನ್ನಿ ಆರಾಮಾಗಿ. ಆ್ಯಂಡ್ ನೀವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಕುಕ್ಕೆಯಿಂದ ಲೆಫ್ಟ್ ಸೈಡ್ಗೆ ನಿಮಗೆ ಒಂದು ಟೆಂಪಲ್ ಸಿಗುತ್ತೆ. ಆ ಟೆಂಪಲಲ್ಲಿರೋದು ಗಡಿ ಚಾಮುಂಡೇಶ್ವರಿ ದೇವರು. ಸೊ ನೀವೇನಾದ್ರು ಬಂದರೆ ಒಂದು ವಿಸಿಟ್ ಮಾಡಿ. ಸೊ ರೋಡ್ ನೋಡ್ಬೋದು ನೀವು, ಫುಲ್ಲು ತಿಕ್ಕು ಫಾರೆಸ್ಟ್ ಇರೋದ್ರಿಂದ ರೋಡ್ಗೆ ಅಷ್ಟು ಬಿಸಿಲು ಬೀಳ್ತಾನೆ ಇಲ್ಲ. ಮಧ್ಯಾಹ್ನ 12 ಗಂಟೆ ಆದ್ರೂ ಆರಾಮಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೂ ಹೀಟು ಬಿಸಿಲು ಆ ಥರ ಎಲ್ಲ ಫೀಲ್ ಕೊಡೋದೇ ಇಲ್ಲ, ಆರಾಮಾಗಿ ಗಾಡಿ ಓಡಿಸ್ಬೋದು. ಎಲ್ಲೋ ಅಲ್ಲಲ್ಲಿ ಸ್ವಲ್ಪ ಬಿಸಿಲು ಮಾತ್ರ ಬೀಳುತ್ತೆ ಅಷ್ಟೇ. ಸಖತ್ತಾಗಿದೆ, ಫುಲ್ಲು ಕೂಲಾಗಿದೆ ರೋಡು ಗಾಡಿ ಓಡಿಸೋದಕ್ಕೆ. ಸೊ ಇವಾಗ ಒಂದು ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ನೋಡ್ಬೋದು ನೀವು ಬ್ರಿಡ್ಜು ಹೇಗಿದೆ ಅಂತ. ಹಳೇ ಬ್ರಿಡ್ಜು, ಫುಲ್ ನೀರು ಹರ್ಕೊಂಡು ಹೋಗ್ತಾ ಇದೆ, ಸಖತ್ತಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಿ ಈ ಬ್ರಿಡ್ಜಲ್ಲಿ ಒಂದು ಫೇಮಸ್ ಕನ್ನಡ ಮೂವಿ ಶೂಟಿಂಗ್ ಆಗಿದೆ. ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಗಾಡಿ ನಿಲ್ಲಿಸ್ತೀರಾ? ಸೊ ನೋಡಿದ್ರೆ ಆ ಮೂವಿ ಸೀನು ಗೆಸ್ ಮಾಡಿದ್ರೆ ಯಾವ ಮೂವಿ ಅಂತ? ಎಸ್, ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಟ್ ಮಾಡಿರೋ ಗೂಗ್ಲಿ ಮೂವಿ. ಅವರು ಮಂಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಹೀರೋಯಿನ್ ಕಳ್ಕೊಂಡು ಬರಬೇಕಾದ್ರೆ ಕಾರ್ ನಿಲ್ಲಿಸೋ ಜಾಗ ಇದು. ಇವತ್ತು ಅದೇ ಕಾರ್ ನಿಂತಿರೋ ಜಾಗದಲ್ಲೇ ನಮ್ಮ ಬೈಕ್ ನಿಂತಿದೆ. ಸೊ ನೋಡ್ಬೋದು ನೀವು. ಹಾಗೆ ಬೈಕ್ದು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ಮೇಲೆ ಕೆಳಗಡೆ ಹೇಗಿದೆ ನೋಡೋಣ ಅಂತ ಬಂದ್ವಿ. ಸೊ ನೋಡ್ಬೋದು ನೀವು, ನೀರು ಹೇಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ. ಸಖತ್ತಾಗಿದೆ. ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಚೆನ್ನಾಗಿದೆ ಪ್ಲೇಸು. ಇನ್ನು ಮುಂದಕ್ಕೆ ಹೋಗ್ಬೋದು, ನಾವೇನು ಮುಂದಕ್ಕೆ ಹೋಗಲಿಲ್ಲ. ಸೊ ಈ ಬಿಸ್ಲೆ ಘಾಟ್ ರೂಟಲ್ಲಿ ಒಂದು 2-3 ಹೇರ್ ಪಿನ್ ಇದೆ. ಅದು ಬಂದು ತುಂಬ ಚಿಕ್ಕದಾಗಿದೆ ಆ್ಯಂಡ್ ತುಂಬ ಸ್ಟೀಪಾಗಿದೆ. ಸೊ ನೀವು ಬಂದಾಗ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಬನ್ನಿ. ಸೊ ಇವಾಗ ನಮ್ಮ ಮಾನ್ಸೂನ್ ರೈಡ್ದು ಲಾಸ್ಟ್ ಪ್ಲೇಸು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟು. ಆ್ಯಕ್ಚುಲಿ ಬಿಸ್ಲೆ ಘಾಟಲ್ಲಿ ವ್ಯೂ ನೋಡೋದಕ್ಕೆ ಅಂತಲೇ ವ್ಯೂ ಪಾಯಿಂಟ್ ಇದೆ. ಸೊ ಇವಾಗ ಅಲ್ಲೋಗಿ ವ್ಯೂ ನೋಡಿಕೊಂಡು ಡೈರೆಕ್ಟು ಬೆಂಗಳೂರಿಗೆ ಹೋಗೋದು. ಸೊ ಬನ್ನಿ, ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತೀನಿ, ವ್ಯೂವೆಲ್ಲ ನೋಡಿ. ಬಂದಿದ್ದೀವಿ ಇವಾಗ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ. ಸೊ ಒಬ್ಬರಿಗೆ ಎಂಟ್ರಿ ಟಿಕೆಟ್ ಬಂದು 20 ರೂಪಾಯಿ ಇರುತ್ತೆ. ಬೈಕ್ ಪಾರ್ಕಿಂಗ್ಗೆ ಇಲ್ಲಿ ಪಕ್ಕದಲ್ಲೇ ಜಾಗ ಇದೆ, ಪಾರ್ಕ್ ಮಾಡ್ಕೊಬೋದು. ಟಿಕೆಟ್ ತೊಗೊಂಡು ಹಾಗೆ ಒಳಗಡೆ ಬಂದರೆ ಒಂದು 300-400 ಮೀಟ್ರು ವಾಕ್ ಮಾಡ್ಕೊಂಡು ಹೋಗಬೇಕು ವ್ಯೂ ಪಾಯಿಂಟ್ ಇರೋ ಜಾಗ ಹೋಗಿ ನೋಡೋದಕ್ಕೆ. ನೀವು ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಆಲ್ರೆಡಿ ವ್ಯೂ ಕಾಣಿಸ್ತಾ ಇರುತ್ತೆ. ನೀವು ಅಲ್ಲೂ ಬೇಕಾದ್ರೆ ಹೋಗಿ ನೋಡ್ಬೋದು. ವ್ಯೂ ಪಾಯಿಂಟ್ಗೆ ಹೋಗಿ ನೋಡ್ತೀವಿ ಅಂದರೆ ವ್ಯೂ ಪಾಯಿಂಟಲ್ಲೇ ಹೋಗಿ ನೋಡ್ಬೋದು. ಆಲ್ರೆಡಿ ಒಂದು 2-3 ಜನ ಇಲ್ಲೂ ಹೋಗಿ ನೋಡ್ತಾ ಇದ್ದಾರೆ. ಸೊ ಫೈನಲಿ ಬಂದಿದ್ದೀವಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ. ನೋಡಿ, ಅಲ್ಲೇ ಇದೆ ವ್ಯೂ ಪಾಯಿಂಟು. ಒಂದು ಸ್ವಲ್ಪ ಜನ ಇದ್ದಾರೆ, ತುಂಬ ಜನ ಏನಿಲ್ಲ. ಅಲ್ಲೇ ಹೋಗಿ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ ನೋಡಿ. ಸೊ ಬನ್ನಿ ಹೋಗೋಣ.